ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ವಿಟಿಯು ಕುಲಪತಿಗಳ ದುಂದುವೆಚ್ಚ ಪ್ರಕರಣ ಇವತ್ತು ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ವಿಧಾನ ಪರಿಷತ್ನಲ್ಲಿ ವಿಟಿಯು ಅವ್ಯವಹಾರದ ಬಗ್ಗೆ ಪ್ರಸ್ತಾಪ ಆಗಿದೆ. ವಿಸಿ ಮನೆ ನೇಮ್ ಪ್ಲೇಟ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋ ವಿಚಾರವನ್ನ ಗೋ ಮಧುಸೂದನ್ ಇವತ್ತು ಪರಿಷತ್ನಲ್ಲಿ ಪ್ರಸ್ತಾಪಿಸಿದ್ರು. ಕಚೇರಿ ನವೀಕರಣಕ್ಕೆ ಹೆಚ್ಚಿನ ವೆಚ್ಚ ವಿಚಾರ ಪ್ರಸ್ತಾಪ ಆಗಿದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ವಿಪಕ್ಷಗಳ ಸದಸ್ಯರು ಆಗ್ರಹಿಸಿದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ಕವರ್ಡ್ ಸ್ಟೋರಿ ವರದಿ ಮಾಡಿತ್ತು. ಒಂದು ಮುದ್ದೇನಹಳ್ಳಿನಲ್ಲಿದೆ, ಗುಲ್ಬರ್ಗದಲ್ಲಿದೆ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ವಿಟಿಯು ಸೆಂಟರ್ಗಳಿದೆಲ್ಲ. ಅಲ್ಲಿ ಬಿಲ್ಡಿಂಗ್ ಗಳು ನೋಡ್ಬೇಕು ಮಾನ್ಯ ಸಭಾಪತಿಗಳೇ. ದೇ ಹ್ಯಾವ್ ಬೀನ್ ಲ್ಯಾವಿಶ್ಲಿ ಸ್ಪೆಂಟ್. ಯಾಕೆ ಹೇಳಿ? ಅವರು ಇನ್ಕಮ್ ಟ್ಯಾಕ್ಸ್ ನೋಡಿ ಬಂದ್ಬಿಟ್ರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಲ್ಯಾವಿಶ್ ಆಗಿ ಸ್ಪೆಂಡ್ ಮಾಡಿದ್ದಾರೆ. ಬಹುಶಃ ನನಗನ್ಸೋದು ಅದರಲ್ಲಿ ಅನೇಕ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಇಷ್ಟೆಲ್ಲ ಮಾಡಿ ಲ್ಯಾವಿಶ್ ಆಗಿ ಸ್ಪೆಂಡ್ ಮಾಡಿ ಇವ್ರ ಕೈನಲ್ಲಿ ಸ್ಪೆಂಡ್ ಮಾಡೋಕ್ಕಿನ್ನ ಆಗದೆ ಅಷ್ಟು ಹಣ ಉಳಿದಿದೆ ಅದರಲ್ಲಿ. ಇದು ಬರೀ ವಿಟಿಯುದು ಒಂದು ಕತೆ ಅಲ್ಲ. ಅಲ್ಲ, ನಾನು ಯಾಕೆ ಹೇಳ್ತೇನೆ, ಇದೆಲ್ಲದಕ್ಕಿಂತ ಮಾನ್ಯ ಸಭಾಪತಿಗಳೇ, ಹಾಗೆ ನೋಡಿದ್ರೆ ವಿಟಿಯುನಲ್ಲಿ ಇದಕ್ಕಿಂತ ಹೆಚ್ಚಿನ ಹಣವನ್ನು ಅವ್ರು ಜಪ್ತಿ ಮಾಡಬೇಕಾಗಿತ್ತು. ಇವರು ಬಹಳ ಕಷ್ಟಪಟ್ಟು ತುಂಬಾ ಹಣ ಖರ್ಚು ಮಾಡಿದ್ದಾರೆ ಮಾನ್ಯ ಸಭಾಪತಿಗಳೇ. ಹೇಗೆ ಖರ್ಚು? ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೆಲ್ಲ 3-4 ಸ್ಟಡಿ ಸೆಂಟರ್ಗಳು ಹೇಳಿದ್ರಲ್ಲ. ನಮ್ಮ ವಿಟಿಯುದು ಸೆಂಟರ್ ಒಂದು ಮೈಸೂರಿನಲ್ಲಿದೆ, ಒಂದು ಮುದ್ದೇನಹಳ್ಳಿನಲ್ಲಿದೆ, ಗುಲ್ಬರ್ಗದಲ್ಲಿದೆ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ವಿಟಿಯು ಸೆಂಟರ್ಗಳಿದೆಲ್ಲ. ಅಲ್ಲಿ ಬಿಲ್ಡಿಂಗ್ ಗಳು ನೋಡ್ಬೇಕು ಮಾನ್ಯ ಸಭಾಪತಿಗಳು.